ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಪೆಟ್ರೋಲ್ ಬಂಕ್ಗೆ ಮುಗಿಬಿದ್ದ ಜನ ಸ್ತೋಮ. 3-4 ದಿನ ಡೀಸೆಲ್ ಮತ್ತು ಪೆಟ್ರೋಲ್ ಸಿಗಲ್ಲ ಎಂಬ ವದಂತಿ ಹಿನ್ನೆಲೆ ಮುಗಿಬಿದ್ದ ಜನರು. ಬೀದರ್ ನಗರದ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಲುಗಟ್ಟ ನಿಂತ ವಾಹನ ಸವಾರರು. ಸುಳ್ಳು ವದಂತಿ ಹಿನ್ನೆಲೆ ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸಿಕೊಳ್ಳುತ್ತಿರುವ ಸಾರ್ವಜನಿಕರು. ಯಾವುದೇ ರೀತಿ ಬಂದಿರದೇ ಇದ್ದರೂ ಸುಳ್ಳು ವದಂತಿಗೆ ಬಂಕ್ನಂತ ಆಗಮಿಸುತ್ತಿರುವ ಜನಸ್ತೋಮ. ನಾಳೆ ಆಲ್ ಇಂಡಿಯಾ ಟ್ರಕ್ ಅಸೋಸಿಯೇಷನ್ನಿಂದ ಪ್ರತಿಭಟನೆ. ಲಾರಿ ಚಾಲಕರ ಮುಷ್ಕರ ಹಿನ್ನೆಲೆ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದ ಜನರು. ಪೆಟ್ರೋಲ್ ಮತ್ತು ಡೀಸೆಲ್ ಎಂದಿನಂತೆ ನಿಯಮಿತವಾಗಿ ಸರಬರಾಜು ಮಾಡಲಾಗುತ್ತದೆ. ಸಾರ್ವಜನಿಕರು ಭಯಪಡುವ ಅಗತ್ಯವಿಲ್ಲ. ಸಾರ್ವಜನಿಕರು ಇಂತಹ ಸುಳ್ಳು ವದಂತಿಗೆ ಕಿವಿಗೊಡಬಾರದೆಂದು ಬೀದರ್ ಜಿಲ್ಲಾಡಳಿತದಿಂದ ಎಚ್ಚರಿಕೆ ಹಾಗೂ ಮನವಿ ಕೂಡ ಮಾಡಲಾಗುತ್ತದೆ. ನಾಳೆ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಪೆಟ್ರೋಲ್ ಬಂಕ್ಗಳಲ್ಲಿ ಬಂದ್ ಇಲ್ಲ ಎಂದು ಜಿಲ್ಲಾಧಿಕಾರಿ. ಬನ್ನಿ ಈ ವದಂತಿ ಬಗ್ಗೆ ನಮ್ಮ ಜಿಲ್ಲಾ ಎಡಿಷನಲ್ SP ಅವರು ಮಹೇಶ್ ಮೇಘಣ್ಣನವರ್ ಸರ್ ಅವರು ಏನು ಹೇಳಿದಾರಂತೆ ಅವರಿಂದನೇ ಕೇಳ್ಕೊತೇಳಿ. ಏನದು ಪೆಟ್ರೋಲ್ ಏನು ಗಾಳಿ ಸುದ್ದಿ ಏನು ಬಹಳ ಎಲ್ಲ ಪೆಟ್ರೋಲ್ ಫುಲ್ ಜಾಮ್ ಆಗಿದೆ, ಟ್ರಾಫಿಕ್ ಎಲ್ಲ ಅದೇ 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 ಎಲ್ಲ ಸುಳ್ಳು ಸುದ್ದಿ. ಎಲ್ಲ ಪೆಟ್ರೋಲ್ ಬಂಕ್ ಎಲ್ಲ ತಿರುಗಾಡಿ ಹೇಳ್ತಾ ಇದಾರೆ ಸರ್. ಅನೌನ್ಸ್ಮೆಂಟ್ ಚಾಲು ಮಾಡಿ. ಅನೌನ್ಸ್ಮೆಂಟ್ ಸಿಬ್ಬಂದಿ ಟ್ರಾಫಿಕ್ ಎಲ್ಲ ಹಾಕೊಂಡು ಯಾರೋ ಸುಳ್ಳು ಸುದ್ದಿ ಎಬ್ಸಿದಾರ ಬಂದ್ ಅಂತೇಳಿ ಸರ್. ಅಷ್ಟು ಪೆಟ್ರೋಲ್ ಪಂಪ್ ಫುಲ್ ಜಾಮ್ ಆಗಿದೆ ನೋಡಿ. ಮಿನಿಮಮ್ 100-200 ಗಾಡಿಗಳು ಇದಾವೆ ನೋಡ್ರಿ ಬೈಕ್. ಎಲ್ಲ ಕಡೆ ತಿರುಗಾಡಿದೀವಿ. ಹೌದಾ ಸರ್? ನಾವಿಲ್ಲ ಸಿಟಿ ಎಲ್ಲ ಸುಳ್ಳಿದೆ, ಇದು ಎಲ್ಲ ಸುಳ್ಳಿದೆ ವದಂತಿ. ಹಾ ಸರ್. ಎಲ್ಲ ಪೆಟ್ರೋಲ್ ಬಂಕ್ ಚಾಲು ಇರ್ತಾವ. ನಾವೆಲ್ಲ ಅವ್ರ ಪೆಟ್ರೋಲ್ ಬಂಕ್ ಇವ್ರ ಜೊತೆ ಮಾತಾಡಿದ್ರಿ. ಹಾ ಸರ್. ಯಾವ್ದು ಬಂದಿಲ್ಲ. ನಾವು ಮತ್ತೆಲ್ಲ ಅನೌನ್ಸ್ ಮಾಡ್ತಾ ಇದ್ದೇವೆ. ನಮ್ಮ ಪೊಲೀಸ್ ಗಾಡಿಗಳೆಲ್ಲ ಅನೌನ್ಸ್ ಮಾಡ್ತಾ ಇದಾರೆ ನೋಡಿ ಪೆಟ್ರೋಲ್ ಸರ್. ಇವಾಗಲೇ ಆಲ್ರೆಡಿ ತಮ್ದು ಪೊಲೀಸ್ ಅನೌನ್ಸ್ಮೆಂಟ್ ಪ್ರಾರಂಭವಾಗಿದೆ ಸರ್. ಇವಾಗ ಯಾವ್ದ್ರ ಬಗ್ಗೆ ಇಲ್ಲ, ಇದು ವದಂತಿ ಬಗ್ಗೆ, ಇದು ಪೆಟ್ರೋಲ್ ವದಂತಿ ಬಗ್ಗೆ ಆಲ್ರೆಡಿ ಎಲ್ಲ ಸುಳ್ಳಿದೆ. ಹಾ ಸರ್, ಎಲ್ಲ ಸುಳ್ಳಿದೆ. ಅದು ಎಲ್ಲ ಪೆಟ್ರೋಲ್ ಬಂಕ್ ಚಾಲು ಇರ್ತದೆ ಅಂತ ಹೇಳಿ. ವೀಕ್ಷಕರೇ ನೋಡಿದಿರಲ್ಲ, ನಮ್ಮ ಜೊತೆ ಸ್ವತಃ ಜಿಲ್ಲಾ ಎಡಿಷನಲ್ SP ಮಹೇಶ್ ಮೇಘಣ್ಣ ಸರ್ ಅವರ ಖುದ್ದ ಬಾಯಿಂದ ಅವರು ಹೇಳಿದ್ದಾರೆ. ಸೊ ಬೀದರ್ ಜನತೆ ಯಾವುದೇ ಇಂಥ ವದಂತಿ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು. ಎಂದಿನಂತೆ ಸುಗಮವಾಗಿ ಎಲ್ಲ ಪೆಟ್ರೋಲ್ ಬಂಕ್ಗಳು ಓಪನ್ ಆಗಿರ್ತವೆ. ಸೊ ತಾವು ಆರಾಮಾಗಿ ಧಾರಾಳವಾಗಿ ರಾತ್ರಿ ಯಾವುದೇ ರೀತಿಯ ಒಂದು ಆತಂಕ ಪಡೆಬಾರದೆ, ಆತಂಕವಿಲ್ಲದೆ ನಾಳೆ ಯಥಾ ಪರಿಸ್ಥಿತಿಯಂತೆ ಮತ್ತೆ ನೀವು ಸುಗಮವಾಗಿ ನಿಮ್ಮ ಜೀವನ ಸಾಗಿಸಬಹುದು. ನೀವು ನೋಡ್ತಾ ಇರೋ ಉಪ್ಪೆ ನ್ಯೂಸ್ ಬೀದರ್. पेट्रोल का गाड़ी और दूध का गाड़ी के लिए कोई प्रतिबंध नहीं मिलेगा आप लोग को. पेट्रोल कोई न्यूज जो सुना है वो गलत है, समझ में आ रहे. ಕನ್ನಡದಲ್ಲಿ ಹೇಳ್ತೀನಿ ಕೇಳ್ರಿ. ಪೆಟ್ರೋಲ್ ಹಾಲು ನಾಳೆ ಸಿಗುತ್ತೆ. ಆ ಗಾಡಿಗಳಲ್ಲಿ ನೋಡಿ SP ಸಾಬ್ DC ಸಾಬ್ ಲೈನ್ ಅಲ್ಲಿ ಇದ್ದಾರೆ. ಇವ್ರಿಗಿಂತ ದೊಡ್ಡ ವಿಷಯ ಏನ್ ಹೇಳ್ಬೇಕು ನೋಡ್ರಿ. ಪದೇ ಪದೇ ಹೇಳ್ತಾ ಇದ್ದೀವಿ, ಪೆಟ್ರೋಲ್ ಡೀಸೆಲ್ ಸಿಗುತ್ತೆ. ಎಲ್ಲ ಮಾಡ್ತಾ ಇದ್ದೀವಲ್ರಿ. ಎಷ್ಟು ಪೆಟ್ರೋಲ್ ಪಂಪ್ ಎಲ್ಲದಕ್ಕೂ ವಿಸಿಟ್ ಮಾಡ್ಬೇಕು ನಾನು. ಇದ್ದಾರೆ ಎಲ್ಲ ಕಡೆ. ಯಾವುದೋ ಒಂದು ಪೆಟ್ರೋಲ್ ಪಂಪ್ ಅರ್ಥ ಆಯ್ತೇನ್ರಿ ಎಲ್ರಿಗೂ? ಪೆಟ್ರೋಲು ಡೀಸೆಲ್ ಎಲ್ಲ ಸಿಗುತ್ತೆ, ಹಾಲು ಸಿಗುತ್ತೆ ನಾಳೆ. ಅರ್ಥ ಮಾಡ್ಕೋಬೇಕು ನೀವು. पेट्रोल डीजल के लिए कोई मना नहीं है. जिसको जरूरत है वही ले लो, स्टॉक मत करो. और कहीं ब्लॉक में मिल रहे तो मत ले लो. वो जनवरी रुपये में जाके आया, 100 का बॉटल लेके 200 में बेच रहे. अभी पकड़ के दो झापड़ के गए. ऐसे भी हो रहा होगा. अभी कहीं हाईवे पे ऐसे होता है. पेट्रोल डीजल कल मिलेगा, मना नहीं है. देखो पेट्रोल पंप बंद होने वाला नहीं है. जो गवर्नमेंट से जो डायरेक्ट एक्सीडेंट किए तो ड्राइवर लोग को जो सजा बोल के बोले, टैंकर का गाड़ी का जो पेट्रोल डीजल रहते टैंकर, तो ड्राइवरों का स्ट्राइक है बोल के पेट्रोल पंप ड्राइव हो रहे बोल के लोग इतना गलत फहमी से ये लोग उनका धिंगा ना करे. सभी को पेट्रोल और डीजल मिलेगा, हमारे पास स्टॉक है. थोड़ा आप ही अपने न्यूज़ चैनल में बताइए. ये लोग कुछ नहीं है. हाँ मिलता अभी हमारे पास बहुत पेट्रोल और डीजल है. ड्राइवरों का स्ट्राइक है, उसने गुजारा है. आपके पास से कोई ऐसा इश्यू नहीं है कि आपके पास पेट्रोल मिलेगा? पेट्रोल बहुत हमारे पास स्टॉक है. अभी 2 लोड है, सभी को मिलता है. डीजल और पेट्रोल मिलता है. कल भी मिल पाएगा आपको? कल भी मिल पाएगा, रात भर भी मिल पाएगा. कन्नಡ थैंक यू. ಕನ್ನಡದ ಹೇಳಿ सर. टैंकर्स ड्राइवर्स
ಕಾನೂನು ಬಂದಿದೆ ಸರ್ಕಾರದಿಂದ, ಟ್ಯಾಂಕರ್ ಡ್ರೈವರ್ ಆಕ್ಸಿಡೆಂಟ್ ಮಾಡಿದ್ರೆ ಅವರಿಗೆ 10 ವರ್ಷ ಸಜಾ ಅಂತೇಳಿ. ಅದು ಪೆಟ್ರೋಲ್ ಪಂಪಿನಾಗೆಲ್ಲ ಕೆಲಸ ಮಾಡಿದಂಥ ಟ್ಯಾಂಕರ್ ಓನರ್ ಡ್ರೈವರ್ಸು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ರೂಮರ್ಸ್ ಅದ. ಅದಕ್ಕೋಸ್ಕರ ಡೀಸೆಲ್ ಸಿಗಂಗಿಲ್ಲ, ಪೆಟ್ರೋಲ್ ಸಿಗಂಗಿಲ್ಲ. ಕೆಲವೊಂದು ಪೆಟ್ರೋಲ್ ಪಂಪ್ ಡ್ರೈವ್ ಆಗಿವೆ, ಅದಕ್ಕೆ ಸಮಸ್ಯೆ ಬರ್ತಾ ಇದ್ದಾರೆ. ನಮ್ಮ ಹತ್ರ ಸಾಕಷ್ಟು ಡೀಸೆಲ್ ಪೆಟ್ರೋಲ್ ಪಂಪ್ ಅದ. ನಮ್ಮ ಮಾಧ್ಯಮದವ್ರಿಗೆ ನಮ್ಮ ಮನವಿ ಅದ, ತಾವು ಪಬ್ಲಿಕ್ಕಿಗೆ ಹೇಳ್ರಿ. ನಮ್ಮ ಹತ್ರ ಪೆಟ್ರೋಲ್ ಡೀಸೆಲ್ ಎಲ್ಲ ಹೋದ ಎಲ್ಲ ಕೊಟ್ಟು ಸಮಾಧಾನ ರಾತ್ರಿ ಏನು ಬಂದಾಗಲ್ಲ, ಬೆಳಗ್ಗೆ ಏನು ಬಂದಾಗ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಲ್ಲ. ನಮ್ಮ 24x7 ನಮ್ಮ ಪೆಟ್ರೋಲ್ ಪಂಪ್ ಓಪನ್ ಇರ್ತದೆ. ಎಲ್ಲರಿಗೂ ಸಾಕಷ್ಟು ಅಂದ್ರೆ ಇಟ್ಟೆ ನಂಗೆ ಇರ್ಬಾರ್ದು ಅನ್ನೋದು ನಮ್ದು ಅಭಿಪ್ರಾಯ. ಪೆಟ್ರೋಲ್ ಡೀಸೆಲ್ ಸಾಕಷ್ಟು ಇದೆ.